ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನೆಲ್ಗೆ ಸ್ವಾಗತ. ಈಗ ನಾವು ಉಳಿದ ಚಪಾತಿಲಿಂದ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ನಾನು 2 ಚಪಾತಿ ತಗೊಂಡು ಅದರಲ್ಲೇ ಸ್ವೀಟ್ ಮಾಡ್ತಾ ಇದ್ದೀನಿ. ಚಪಾತಿನ ತಗೊಂಡು ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೋಬೇಕು. ಇದು ನೀರಲ್ಲಿ ಜಲ್ದಿನೇ ಕುದೀತದಂತ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೋತೀನಿ. ಈಗ ಇನ್ನೊಂದು ಚಪಾತಿನ ತಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಕತ್ತೀನಿ. ಇದು ತುಂಬಾನೇ ಟೇಸ್ಟಿಯಾಗಿರುತ್ತೆ. ಉತ್ತರ ಕರ್ನಾಟಕದಲ್ಲಿ ಮಡಿಗಡುಬು ಅಂತ ಮಾಡ್ತಾರೆ. ಈ ತರ ನಾನು ಚಪಾತಿಲಿಂದ ತೋರ್ಸಕತ್ತೀನಿ. ಇದನ್ನು ತುಂಬಾನೇ ಚೆನ್ನಾಗಿ ಆಗುತ್ತೆ ಟೇಸ್ಟ್. ಈ ತರ ಎಲ್ಲಾನು ಕಟ್ ಮಾಡ್ಕೋಬೇಕು. ಆಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಇದಕ್ಕೆ 1.5 ಗ್ಲಾಸ್ ನೀರು ಹಾಕಂತಿದ್ದೀನಿ. 1 ಗ್ಲಾಸು ಮತ್ತೆ ಅದಕ್ಕೆ ಅರ್ಧ ಆದ್ರೆ ಸಾಕು. 2 ಚಪಾತಿಗೆ 1.5 ಗ್ಲಾಸ್ ಆದ್ರೆ ಸಾಕು. ಈ ತರ ಹಾಕಿ ಆಮೇಲೆ ಇದರಲ್ಲಿ ಬೆಲ್ಲ ಹಾಕ್ತೀನಿ. 4 ಸ್ಪೂನ್ ಬೆಲ್ಲ ಹಾಕಿನಿ. 2 ಚಪಾತಿ ತಗೊಂಡಿನಲ್ಲ 4 ಸ್ಪೂನ್ ಬೆಲ್ಲ ಹಾಕಿನಿ. ನಿಮಗೆ ಇನ್ನೂ ಜಾಸ್ತಿ ಸಿಹಿ ಬೇಕಾದ್ರೆ ಇನ್ನು ಸ್ವಲ್ಪ ಹಾಕ್ಬೋದು. ಈಗ ಬೆಲ್ಲ ಹಾಕಿ ಅದನ್ನ ಕರಗಿಸ್ಬೇಕು. ಇದನ್ನ ಚೆನ್ನಾಗಿ ಕರಗೋತನ ಕರಗಿಸಿ ಆಮೇಲೆ ಇದನ್ನ ಸೋಸ್ಬೇಕು. ಯಾಕಂದ್ರೆ ಇದರಲ್ಲಿ ಸಣ್ಣ ಸಣ್ಣ ಉಸುಗಿರುತ್ತೆ, ಆಮೇಲೆ ಕಡ್ಡಿ ಅಂತದು ಏನಾದರೂ ಇರುತ್ತೆ. ಈಗ ಇದು ಕರಗಿತು. ಈಗ ಇದನ್ನ ಸೋಸರ್ಲಿಂದ ಸೋಸ್ಕೊಳ್ಳೋಣ. ನೋಡಿ ಈ ತರ ಎಲ್ಲಾನು ಸೋಸ್ಬೇಕು. ಈ ತರ ಕಸ ಏನಾದರೂ ಇರುತ್ತೆ ಅಂತ. ಆಮೇಲೆ ಇದನ್ನ ಮತ್ತೆ ಈ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಹಾಕಿ ಇದಕ್ಕೆ ತುಪ್ಪ ಹಾಕಬೇಕು. 1 ಸ್ಪೂನ್ ತುಪ್ಪ ಹಾಕೀನಿ. ನೀರು ಕುದಿ ಹಿಡಿದಾಗ ತುಪ್ಪ ಹಾಕಬೇಕು 1 ಸ್ಪೂನು. ಆಮೇಲೆ ಈಗ ಚಪಾತಿನ ಹಾಕಬೇಕು. ಎಲ್ಲ ಚಪಾತಿನೂ ಇದರಲ್ಲಿ ಹಾಕಬೇಕು. ಈ ತರ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇದನ್ನ ಈ ತರ ಎಲ್ಲಾನು ಕಲಿಸ್ಬೇಕು. ಈ ತರ ಕಲಿಸ್ಬೇಕು. ಆಮೇಲೆ ಅದು ಕುದ್ಮೇಲೆ ಎಲ್ಲ ನೀರನ್ನು ಹೀರ್ಕೊಳ್ಳುತ್ತೆ. ನೋಡಿ ಈ ತರ ಆಗಿದೆ. ಇನ್ನ ಸ್ವಲ್ಪ ಕುದಿಬೇಕು ಇದು. ಇನ್ನ ಸ್ವಲ್ಪ ಮುಚ್ಚಿಟ್ರೆ ಆಯ್ತು. ಈಗ ಇನ್ನ ಸ್ವಲ್ಪ ಬೇಯಿಸೋಣ. ಇದಕ್ಕೊಂದು ಪ್ಲೇಟ್ ಮುಚ್ಚಿ ಇಡಬೇಕು. 2 ನಿಮಿಷ ಆದ್ರೆ ಸಾಕು. ನೋಡಿ ಇದು ಆಯ್ತು. ನೋಡಿ ಈ ತರ ಆಗುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಒಂದ್ಸಲ ತಪ್ಪದೆ ಟ್ರೈ ಮಾಡಿ. ಹೇಗಾಯಿತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊಂತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.